ಎಲ್ಲರಿಗೂ ನಮಸ್ಕಾರ. ಓಕೆ, ನನ್ನ ಹೆಸರು ರಮೇಶ್ ಗೌಡ ಐ ಪಾಟೀಲ್ ಅಂಥೇಳಿ. ಸೊ ನಾನು ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಓಕೆ ಗೋಕಾಕ್ನಲ್ಲಿ ಆಟೋಮೊಬೈಲ್ ವಿಷಯವನ್ನು ಬೋಧನೆ ಮಾಡ್ತಿದ್ದೀನಿ. ಓಕೆ, ಇವತ್ತು ನಾನು ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ನಲ್ಲಿ ಬರ್ತಿರ್ತಕ್ಕಂಥ ಯೂನಿಟ್ 2 ಸೆಲ್ಫ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸನ್ನು ಏನು ಮಾಡ್ತಿದ್ದೀನಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಓಕೆ, ಇಲ್ಲಿ ಕೊಟ್ಟದ ನೆಕ್ಸ್ಟ್. ಸೊ ಇಲ್ಲಿ ಫಸ್ಟ್ ನೋಡೋಣ್ರಿ, ಬೇಸಿಕ್ಸ್ ಆಫ್ ಸೆಲ್ಫ್ ಮ್ಯಾನೇಜ್ಮೆಂಟ್ ಅಂದರೆ ತಿಳ್ಕೊರಿ ಮೊದಲೇಕ. ಇದಕ್ಕೇನಂತ ಗೊತ್ತಿರಿ ನಾವು ಸ್ವಯಂ ನಿರ್ವಹಣೆ ಅಂತಾರೆ. ಓಕೆ, ಸೊ ಸ್ವಯಂ ನಿರ್ವಹಣಾ ಕೌಶಲ್ಯಗಳು ಅಂತ ಕೂಡ ಏನು ಮಾಡ್ತೀವಿ ನಾವು ಕರಿತೀವಿ. ಸೊ ಮೊದಲೇಗೆ ಇಲ್ಲಿ ಬರ್ತೈತೆ ರೀ ಸೆಲ್ಫ್ ಅವೇರ್ನೆಸ್. ಸೊ ಇದನ್ನು ನೋಡೋಣ್ರಿ ನಾವು. ಆಸ್ಕ್ ಫಾರ್ ಹಾನೆಸ್ಟ್ ಫೀಡ್ಬ್ಯಾಕ್, ಗ್ಯಾದರ್ ಇನ್ಸೈಟ್ಸ್ ಆನ್ ಯುವರ್ ಪರ್ಸನಾಲಿಟಿ ಆ್ಯಂಡ್ ವರ್ಕ್ ಸ್ಪೆಸಿಫಿಕ್ ಪ್ರೊಫಿಷಿಯನ್ಸೀಸ್. Think about your daily interaction and how you handled situations well or could have handled them differently ಅಂತ ಕೊಟ್ಟ ನಾವು. ಅಂದ್ರೆ ಒಬ್ಬ ವ್ಯಕ್ತಿಯು ತನ್ನ ಆಲೋಚನೆಗಳನ್ನು, ಭಾವನೆಗಳನ್ನು ಮತ್ತು ನಡವಳಿಕೆಗಳನ್ನು ವಿಭಿನ್ನ ಸಂದರ್ಭದಲ್ಲಿ ಪರಿಣಾಮಕಾರಿಯಾಗಿ ನಿಯಂತ್ರಿಸುವ ಮತ್ತು ನಿರ್ವಹಿಸುವ ಸಾಮರ್ಥ್ಯವನ್ನು ಇದೇನು ಮಾಡ್ತೈತ್ರಿ ಸೆಲ್ಫ್ ಅವೇರ್ನೆಸ್ ಸೂಚನೆಯನ್ನು ನೀಡ್ತೈತಿ. ಓಕೆ, ನೆಕ್ಸ್ಟ್ ಎರಡನೇದು ಬರ್ತೈತೆ ರೀ ರೆಸ್ಪಾನ್ಸಿಬಿಲಿಟಿ ಅಂದರೆ ಏನು ಗೊತ್ತ್ರಿ ನಿಮ್ಗೆ ಹೇಳ್ಬೇಕಂತಂದ್ರೆ ಜವಾಬ್ದಾರಿ ಅಂತ ಕರಿತೇವೆ ನಾವು. ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ ಫಾರ್ ಯುವರ್ ಟಾಸ್ಕ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಸೊ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವುದು ನಿಮ್ಮ ಕೆಲಸಗಳನ್ನು ಸಂಪೂರ್ಣಗೊಳಿಸಲು ಏನು ಮಾಡ್ತೈತಿ ಬಹು ಮುಖ್ಯವಾಗಿರ್ತೈತಿ. ಟೇಕಿಂಗ್ ಓನರ್ಶಿಪ್ ಈಸ್ ದ ಸ್ಟೆಪ್ ಟುವರ್ಡ್ಸ್ ಸೆಲ್ಫ್ ಡೆವಲಪ್ಮೆಂಟ್. ಅಂದರೆ ಸೊ ಸ್ವಯಂ ಅಭಿವೃದ್ಧಿ ಅಂತ ಇದೇನಾಗ್ತೈತಿ ರೀ ಹೆಜ್ಜೆ ಆಗ್ತೈತಿ. ಓಕೆ, ಸೊ ಇದ್ರೊಳಗೆ ಏನು ಮಾಡ್ಬೇಕ್ರಿ ನೀವು ಓನರ್ಶಿಪ್ಪನ್ನು ತೊಗೋಬೇಕಂದ್ರೆ ಮಾಲೀಕತ್ವವನ್ನು ತೆಗೆದುಕೊಂಡು ನೀವು ಏನು ಮಾಡ್ಬೇಕ್ರಿ ಜವಾಬ್ದಾರಿಯಿಂದ ಕೆಲಸ ಮಾಡಲು ಏನು ಮಾಡ್ಬೇಕ್ರಿ ಪ್ರಾರಂಭ ಮಾಡಬೇಕಾ. ಸೊ ದಟ್ ಈಸ್ ಕಾಲ್ಡ್ ಆಸ್ ರೆಸ್ಪಾನ್ಸಿಬಿಲಿಟಿ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಟೈಮ್ ಮ್ಯಾನೇಜ್ಮೆಂಟ್. ಸೊ ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಗೊತ್ತ್ರಿ ಸಮಯ ನಿರ್ವಹಣೆ ಅಂತ ಕರಿತೀವಿ. ಅದಕ್ಕೆ ನಾವು ಪ್ರಿಯೋರಿಟೈಸ್ ದ ಥಿಂಗ್ಸ್ ಯು ಹ್ಯಾವ್ ಟು ಡೂ, ರಿಮೂವ್ ವೇಸ್ಟ್ ಆ್ಯಂಡ್ ರಿಡಂಡೆನ್ಸಿ ಫ್ರಾಮ್ ವರ್ಕ್, ಮೇಕ್ ಅ ಟೈಮ್ ಟೇಬಲ್ ಆ್ಯಂಡ್ ಫಾಲೋ ಇಟ್ ಎಲಿಗೆಂಟ್ಲಿ ಅಂತ ಕೂಡ ನಾವು. ಅಂದರೆ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಅಥವಾ ಕೆಲಸದಿಂದ ವ್ಯರ್ಥ ಆಗುವಂಥ ಸಮಯವನ್ನು ಮತ್ತು ಅನಗತ್ಯತೆಯನ್ನು ಏನು ಮಾಡಿರಿ ತೆಗೆದುಹಾಕಿರಿ. ಓಕೆ, ಒಂದು ವೇಳಾಪಟ್ಟಿಯನ್ನು ಏನು ಮಾಡಿರಿ ತಯಾರು ಮಾಡ್ಕೊರಿ ಮತ್ತು ಅದನ್ನು ಶ್ರದ್ಧೆಯಿಂದ ನಿರ್ವಹಿಸಲು ಏನು ಮಾಡಿರಿ ಪ್ರಯತ್ನವನ್ನು ಮಾಡಿರಿ ಅಂತ ಏನು ಮಾಡ್ತೈತ್ರಿ ಟೈಮ್ ಮ್ಯಾನೇಜ್ಮೆಂಟ್ ಹೇಳ್ತೈತಿ. ಇದಕ್ಕೆ ಸಿಂಪಲಾಗಿ ಹೇಳ್ಬೇಕಂದ್ರೆ ಪರ್ಫೆಕ್ಟ್ ಟೈಮ್ ಫಾರ್ ಪರ್ಫೆಕ್ಟ್ ವರ್ಕ್ ಅಂತ, ರೈಟ್ ಟೈಮ್ ಫಾರ್ ಪರ್ಫೆಕ್ಟ್ ವರ್ಕ್ ಅಂತ. ಓಕೆ, ಈ ಥರ. ನೆಕ್ಸ್ಟ್ ಅಡ್ಯಾಪ್ಟಬಿಲಿಟಿ ಅಂತ ಬರ್ತೈತ್ರಿ. ಅಂತಂದರೆ ಸೊ ನಾವು ಅದನ್ನು ಹೊಂದ್ಕೊಳ್ಳೋದ್ರಿ ಅಡ್ಯಾಪ್ಟಬಿಲಿಟಿ ಅಂತಂತಂದ್ರೆ ಸ್ಟೇ ಕರೆಂಟ್ ವಿತ್ ಬೆಸ್ಟ್ ಪ್ರಾಕ್ಟೀಸಸ್ ಆ್ಯಂಡ್ ರೀಡ್ ಅಪ್ ಆನ್ ನ್ಯೂ ಇನ್ಫಾರ್ಮೇಷನ್, ಆಲ್ವೇಸ್ ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ನ್ಯೂ ಚೇಂಜಸ್ ಸೊ ದಟ್ ಯು ಕ್ಯಾನ್ ಟ್ರಾನ್ಸಿಷನ್ ಸೀಮ್ಲೆಸ್ಲಿ ಅಂತ ಕೊಟ್ಟ ನಾವು. ಅಂದ್ರೆ ನವೀಕೃತವಾಗಿ ಅಭ್ಯಾಸ ಮಾಡೋದನ್ನು ಕಲೀರಿ, ಯಾವಾಗಲೂ ಹೊಸ ಮಾಹಿತಿಯನ್ನು ಓದ್ರಿ, ಹೊಸದನ್ನು ಕಲಿಯಾಕೆ ಏನು ಮಾಡಿರಿ ಟ್ರೈ ಮಾಡಿರಿ, ಹೊಸ ಬದಲಾವಣೆಗಳಿಗೆ ನಿಮ್ಮನ್ನು ನೀವೇನು ಮಾಡಿರಿ ಸರಿಪಡಿಸ್ಕೋರಿ, ಅವುಗಳನ್ನು ನೀವು ಅಡ್ಯಾಪ್ಟ್ ಮಾಡ್ಕೊರಿ. ಇದರಿಂದ ನೀವೇನು ಮಾಡ್ಬೋದು ರೀ ಸರಿಯಾಗಿ ಅಥವಾ ಸರಾಗವಾಗಿ ಏನು ಮಾಡ್ಬೋದು ರೀ ನಿಮ್ಮ ಜೀವನವನ್ನು ಪರಿವರ್ತನೆಗೊಳಿಸ್ಬೋದು. ಅಂದರೆ ಈಗ ಬರ್ತಿರ್ತಕ್ಕಂತಹ ಟೆಕ್ನಾಲಜಿಗಳಿಗೆ ಓಕೆ ಇನ್ವೆಷನ್ಗಳಿಗೆ ನೀವೇನು ಮಾಡಿರಿ ಅಡ್ಯಾಪ್ಟ್ ಆಗಿರಿ ಅಂತ ಇದರ ಅರ್ಥ. ಓಕೆ, ಸೊ ಇನ್ನು ನೆಕ್ಸ್ಟ್ ಬರ್ತೈತೆ ರೀ ಮೇನ್ ಸೆಷನ್ 1 ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಅಂದರೆ ಇದಕ್ಕೆ ನಾವು ಒತ್ತಡದ ನಿರ್ವಹಣೆ ಅಂತ ಕರಿತೀವಿ. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್. ಸೊ ನೋಡಿರಿ ಮೊದಲಕ್ಕೆ ನಾವು ತಿಳ್ಕೊಳ್ಳೋಣ ವಾಟ್ ಈಸ್ ಸ್ಟ್ರೆಸ್. ಅಂದರೆ ಒತ್ತಡ ಅಂದರೆ ಏನು. ಓಕೆ, ಸ್ಟ್ರೆಸ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್ ಅವರ್ ಮೆಂಟಲ್, ಫಿಸಿಕಲ್, ಎಮೋಷ್ನಲ್ ಆ್ಯಂಡ್ ಬಿಹೇವಿಯರಲ್ ರಿಯಾಕ್ಷನ್ಸ್ ಟು ಎನಿ ಪರ್ಸೀವ್ಡ್ ಆ್ಯಂಡ್ ಡಿಮ್ಯಾಂಡ್ಸ್ ಆರ್ ಥ್ರೆಟ್ಸ್ ಅಂತ ಕೊಟ್ಟ ನಾವು. ಓಕೆ, ಇದು ಡೆಫಿನೇಷನ್ ರೀ. ಇದನ್ನು 1 ಮಾರ್ಕ್ಸಿಗೆ ಅಥವಾ 2 ಮಾರ್ಕ್ಸಿಗೆ ಏನು ಮಾಡ್ತಾನೆ ರೀ ಭಾಳ ಸರಿ ಕೇಳೋಣ. ಓಕೆ, ಇದರ ಅರ್ಥ ಹೇಳ್ಬಿಡ್ತೇನೆ ನಾನು ನಿಮ್ಗೆ. ಸ್ಟ್ರೆಸ್ ಅಂದರೆ ಏನು ಗೊತ್ತ್ರಿ ನಿಮ್ಗೆ ಹೇಳ್ಬೇಕಂದ್ರೆ ಯಾರಾದರೂ ನಿಮಗೆ ಬೇಡದೇ ಇರತಕ್ಕಂಥ ಬೇಡಿಕೆಗಳನ್ನು ಇಟ್ಟಾಗ, ನಿಮಗೆ ಬೆದರಿಸಿದಾಗ ಅಥವಾ ನಿಮಗೆ ಹೆದರಿಸಿದಾಗ ನಾವು ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಭಾವನಾತ್ಮಕವಾಗಿ ನಡೆದುಕೊಳ್ಳುವ ಪ್ರಕ್ರಿಯೆಗಳಿಗೆ, ರಿಯಾಕ್ಷನ್ಸ್ಗಳಿಗೆ ಏನಂತೀವಿ ನಾವು ಸ್ಟ್ರೆಸ್ ಅಥವಾ ಒತ್ತಡ ಅಂತ ಏನು ಮಾಡ್ತೇವೆ ರೀ ಕರೆಯುತ್ತೇವೆ. ಓಕೆ, ಸೊ ಇಲ್ಲಿ ನೋಡಿರಿ ಇಲ್ಲೊಂದು ಚಿತ್ರ ಕೊಟ್ಟೆ ನಾನು ನಿಮಗೆ ಅರ್ಥ ಆಗಲಿ ಅಂತೇಳಿ. ಇಲ್ಲೊಬ್ಬಕ್ಕಿ ಹೆಣ್ಮಗಳು ಅದಾಳ್ರಿ. ಸೊ ಆಕಿ ಆಫೀಸಿಗೆ ಬಂದ್ಬಿಟ್ಲೆ ಟೇಬಲ್ ಮೇಲೆ ಏನದಾವ ರೀ ಬಹಳಷ್ಟು ಏನದಾವ ರೀ ಫೈಲ್ಗಳದಾವೆ. ಸೊ ಅದನ್ನು ನೋಡಿ ಆಕೆ ಏನಾಗಕ್ಕೆ ಸ್ಟಾರ್ಟ್ ಆಗತೈತೆ ರೀ ಸ್ಟ್ರೆಸ್ ಆಗಿ ಚಲೋ ಆಗ್ತೈತೆ. ಯಾಕಂದರೆ ಈ ಎಲ್ಲ ಫೈಲ್ಗಳಲ್ಲಿರ್ತಕ್ಕಂಥ ಮಾಹಿತಿಯನ್ನು ಆಕೆ ಏನು ಮಾಡ್ಬೇಕು ರೀ ಫಿಲ್ ಮಾಡಬೇಕು ಅಂತ ಆ ಕೆಲಸವನ್ನು ಏನು ಮಾಡ್ಬೇಕಾಕಿ ಕಂಪ್ಲೀಟ್ ಮಾಡಬೇಕು. ಓಕೆ, ಈ ಥರ ವಿಲ್ ಗೋ ಟು ನೆಕ್ಸ್ಟ್. ಸೊ ಇಲ್ಲಿ ನೋಡಿರಿ
ಇಲ್ಲಿ ನೋಡ್ರಿ ನಾ ಏನು ಮಾಡೀನಿ ಫಾರ್ ಎಕ್ಸಾಂಪಲ್ಸ್ ಅಂತ ಕೊಟ್ಟೇನಿ. ಅಂದರೆ ನಿಮ್ಗೆ ಸ್ಟ್ರೆಸ್ ಆಗ್ತೈತಪ್ಪ ಅಂತಂತಂದ್ರೆ ಏನು ಉದಾಹರಣೆಗಳನ್ನು, ಸ್ಟ್ರೆಸ್ಗೆ ಉತ್ತಮ ಉದಾಹರಣೆಗಳನ್ನು ಇಲ್ಲಿ ಏನು ಮಾಡೀನಿ ರೀ ಕೊಟ್ಟೇನಿ. ಓಕೆ, ಯು ಆರ್ ಟೂ ಕ್ಲೋಸ್ ಟು ದ ಎಕ್ಸಾಮ್ಸ್ ಬಟ್ ಫೀಲ್ ಅನ್ಪ್ರಿಪೇರ್ಡ್. ಅಂದರೆ ಸೊ ನೀವು ಪರೀಕ್ಷೆಗೆ ಏನಾಗಿರ್ತೀರಿ, ತುಂಬ ಹತ್ತಿರದಲ್ಲಿ ಇರ್ತೀರಿ, ಇನ್ನೇನು ಪರೀಕ್ಷೆ ಬರೆಯೋರು ಇರ್ತೀರಿ, ಆದರೆ ಏನಾಗಿರ್ತೀರಿ ನೀವು ಇನ್ನೂ ರೆಡಿ ಆಗಿಲ್ಲ ಅಂತ ನಿಮ್ಗೆ ಅನಿಸ್ತೈತಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಸ್ಟ್ರೆಸ್. ಇದು ಕೂಡ ಏನು ರೀ ಒಂದು ಒತ್ತಡಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ನೆಕ್ಸ್ಟ್ ನೋಡೋಣ್ರಿ, ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಅ ಲಾಸ್ ಆಫ್ ಸಮ್ ಒನ್ ಕ್ಲೋಸ್ ಇನ್ ದ ಫ್ಯಾಮಿಲಿ. ಸೊ ಇಲ್ಲಿ ಏನು ಹೇಳ್ತಾನಂತಂದ್ರೆ ನೀವು ನಿಮ್ಮ ಕುಟುಂಬದಲ್ಲಿ ಯಾರನ್ನೋ ಕಳೆದುಕೊಂಡಿದ್ದೀರಿ ಅಂದರೆ ನೀವೇನು ಮಾಡ್ತೀರೋ ಒಮ್ಮೆ ಭಾವಿಸ್ತೀರಿ. ಓಕೆ, ಈ ಥರ ಇದು ನಿಮ್ಗೆ ಒಂದು ಇದು ಕೂಡ ಏನು ರೀ ಸ್ಟ್ರೆಸ್ಗೆ ಒಂದು ಉತ್ತಮ ಉದಾಹರಣೆ. ನೆಕ್ಸ್ಟ್, ಯು ಆರ್ ವರೀಡ್ ಅಬೌಟ್ ವಾಟ್ ಪೀಪಲ್ ವುಡ್ ಥಿಂಕ್ ಆಫ್ ಯು ಇಫ್ ಯು ಡೋಂಟ್ ಡ್ರೆಸ್ ವೆಲ್ ಆರ್ ಕೆನಾಟ್ ಸ್ಪೀಕ್ ಕಾನ್ಫಿಡೆಂಟ್ಲಿ. ಅಂದರೆ ನೀವು ಚೆನ್ನಾಗಿ ಬಟ್ಟೆ ಹಾಕದಿದ್ದರೆ ಅಥವಾ ಆತ್ಮವಿಶ್ವಾಸದಿಂದ ಮಾತನಾಡಲು ಸಾಧ್ಯವಾಗದೇ ಇದ್ದರೆ ಜನರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತೇಳಿ ನೀವು ಚಿಂತೆ ಮಾಡ್ತೀರಿ ಅಥವಾ ಚಿಂತೆಗೆ ಒಳಪಡ್ತೀರಿ. ಸೊ ಇದು ಕೂಡ ಏನು ರೀ ಒಂದು ಉತ್ತಮ ಉದಾಹರಣೆ ಒತ್ತಡಕ್ಕೆ. ನೆಕ್ಸ್ಟ್, ಯು ಆರ್ ಸ್ಟ್ರೆಸ್ಡ್ ಡ್ಯೂ ಟು ಲ್ಯಾಕ್ ಆಫ್ ಸ್ಲೀಪ್. ಅಂದರೆ ನಿದ್ರೆಯ ಕೊರತೆಯಿಂದ ಕೂಡ ನೀವೇನಾಗ್ತೀರಿ ಒತ್ತಡಕ್ಕೆ ಒಳಗಾಗ್ತೀರಿ. ಇವೆಲ್ಲ ಏನು ರೀ ಸ್ಟ್ರೆಸ್ಗೆ ಉತ್ತಮ ಉದಾಹರಣೆಗಳು, ಎಕ್ಸಾಂಪಲ್ ರೀ. ಓಕೆ, ನೆಕ್ಸ್ಟ್, ಸೊ ಇಲ್ಲಿ ಒಂದು ಕ್ವಶನ್ ಕೊಟ್ಟ ನೋಡ್ರಿ, ಇದನ್ನು 2 ಅಥವಾ 3 ಮಾರ್ಕ್ಸಿಗೆ ಭಾಳ ಸರಿ ಕೇಳ್ಯಾನ್ರಿ, ಇದನ್ನು ನೀವು ನೆನ್ಪಿಟ್ಕೋರಿ. ಓಕೆ, ಸೊ ರೈಟ್ ದ ಸ್ಟೆಪ್ಸ್ ಫಾರ್ ರೆಡ್ಯೂಸ್ ಆರ್ ಮ್ಯಾನೇಜಿಂಗ್ ಸ್ಟ್ರೆಸ್ ಅಂತ ಕೊಟ್ಟ ನಾವು. ಓಕೆ, ಇದನ್ನು ಪಾಸ್ ಮಾಡಿರಿ, ಆಮೇಲೆ ಇದನ್ನು ಬರ್ಕೋರಿ, ಇವನ್ನೆಲ್ಲ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಫಸ್ಟ್ ಗೆಟ್ ಆ್ಯಕ್ಟಿವ್ ಎಕ್ಸಸೈಸಿಂಗ್ ಎವ್ರಿ ಡೇ. ಅಂದರೆ ಆ್ಯಕ್ಟಿವ್ ಆಗಿರಿ ಮತ್ತು ಸಕ್ರಿಯವಾಗಿರಿ, ಪ್ರತಿದಿನ ವ್ಯಾಯಾಮವನ್ನು ಏನು ಮಾಡಿರಿ ಎಕ್ಸಸೈಸ್ ಮಾಡಿರಿ, ರನ್ನಿಂಗ್ ಹೋಗ್ರಿ, ವೇಟ್ ಲಿಫ್ಟ್ ಮಾಡಿರಿ, ಡಂಬಲ್ಸ್ ಪ್ರೆಸ್ ಮಾಡಿರಿ. ಓಕೆ, ಡಿಪ್ಸ್ ಹೊಡೀರಿ. ಓಕೆ, ಜಂಪಿಂಗ್ ಜಾಕ್ಸ್ ಮಾಡಿರಿ. ಇವೆಲ್ಲ ಏನು ಮಾಡ್ಬೇಕ್ರಿ ನೀವು ಮಾಡಬೇಕು. ಇದರಿಂದ ನಿಮ್ಮ ಹೆಲ್ತ್ ಕೂಡ ಏನಾಗ್ತೈತೆ ರೀ ಇಂಪ್ರೂವ್ ಆಗ್ತೈತೆ. ನೆಕ್ಸ್ಟ್, ಈಟ್ ಅ ಹೆಲ್ದಿ ಡಯಟ್, ಅವಾಯ್ಡ್ ಅನ್ಹೆಲ್ದಿ ಹ್ಯಾಬಿಟ್ಸ್. ಅಂದ್ರೆ ಆರೋಗ್ಯಕರ ಆಹಾರವನ್ನು ಏನು ಮಾಡಿರಿ ಸೇವಿಸ್ರಿ. ಓಕೆ, ಮತ್ತು ಅನಾರೋಗ್ಯಕರ ಅಭ್ಯಾಸಗಳನ್ನು ಏನು ಮಾಡಿರಿ ತಪ್ಪಿಸ್ರಿ ಅಂತ ಹೇಳ್ತಾನೆ. ಸೊ ಹೆಲ್ದಿ ಡಯಟ್ ಅಂದ್ರೆ ಏನು ರೀ, ಒನ್ ಟೈಮ್ ಆದರೂ ಏನು ಮಾಡಿರಿ ನೀವು ಡೈಲಿ ಹಣ್ಣು ತಿನ್ನೋಕೆ ಟ್ರೈ ಮಾಡಿರಿ, ಬೆಳಗ್ಗೆ ಎದ್ದ ಬಿಸಿನೀರು ಕುಡೀರಿ. ಓಕೆ, ಲಿಮಿಟೆಡ್ ಫುಡ್ಡನ್ನು ಏನು ಮಾಡಿರಿ ಸೇವಿಸ್ರಿ. ನಿಮ್ಮ ಬಾಡಿಗೆ ಎಷ್ಟು ಕ್ಯಾಲ್ರಿ ಬೇಕಲ್ಲ ಅಷ್ಟು ಕ್ಯಾಲ್ರಿನ ಏನು ಮಾಡಿರಿ ನೀವು ಸೇವಿಸ್ರಿ. ಸೊ ಊಟ ಚೆನ್ನಾಗೈತಡೆ ಅಂತೇಳಿ ದಬ್ಬಾಸ್ ತಿನ್ನೋಕೋಬೇಡ್ರಿ. ಓಕೆ, ಇಟ್ ಈಸ್ ನಾಟ್ ಗುಡ್. ನೆಕ್ಸ್ಟ್, ಸೊ ಅನ್ಹೆಲ್ದಿ ಹ್ಯಾಬಿಟ್ಸ್ ಅಂದ್ರೆ ಪ್ಯಾಕೇಜ್ಡ್ ಫುಡ್ ಬಂದ್ ಮಾಡಿರಿ. ಸೊ ಡ್ರಿಂಕಿಂಗ್, ಪ್ಯಾಕೇಜ್ಡ್ ಡ್ರಿಂಕ್ ಅದನ್ನು ಬಂದ್ ಮಾಡಿರಿ. ಓಕೆ, ಸೊ ಈ ಥರ ಮತ್ತು ಜಂಕ್ ಫುಡ್ ತಿನ್ನೋಕೋಬೇಡ್ರಿ. ಈ ಗೋಬಿ ಮಂಚೂರಿ, ಸ್ನ್ಯಾಕ್ಸ್, ಎಗ್ ರೈಸ್ ಇವೆಲ್ಲ ಏನು ಮಾಡೋಕೋಬೇಡ್ರಿ, ಜಾಸ್ತಿ ಏನು ಮಾಡಬೇಡ್ರಿ, ತಿನ್ಬೇಡ್ರಿ. ನೆಕ್ಸ್ಟ್, ಮೆಡಿಟೇಷನ್, ಟ್ರೈ ಯೋಗ, ಡೀಪ್ ಬ್ರೀತಿಂಗ್. ಸೊ ಧ್ಯಾನ, ಯೋಗ ಮತ್ತು ಆಳವಾದ ಉಸಿರಾಟ ಪ್ರಕ್ರಿಯೆಗಳನ್ನು ಏನು ಮಾಡಿರಿ ಪ್ರಯತ್ನ ಮಾಡಿರಿ. ಇವುಗಳನ್ನು ಮನ್ಯಾಗ ಏನು ಮಾಡಿರಿ ನೀವು ಯಾವಾಗಾದರೂ ಫ್ರೀ ಇದ್ದಾಗ ಒಂದು 15 to 30 ಮಿನಿಟ್ಸ್ ನೀವು ಮಾಡೋಕೆ ಏನು ಮಾಡಿರಿ ಟ್ರೈ ಮಾಡಿರಿ. ಇಟ್ ವಿಲ್ ಇಂಪ್ರೂವ್ ಯುವರ್ ಬಾಡಿ. ನೆಕ್ಸ್ಟ್, ಸ್ಪೆಂಡಿಂಗ್ ಟೈಮ್ ವಿತ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಓಕೆ, ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರೊಂದಿಗೆ ಏನು ಮಾಡಿರಿ ನಿಮ್ಮ ಹೆಚ್ಚಿನ ಸಮಯವನ್ನು ಕಳೆಯೋಕೆ ಏನು ಮಾಡಿರಿ ಟ್ರೈ ಮಾಡಿರಿ. ಓಕೆ, ಇಲ್ಲಾಂದರೆ ಒನ್ ಡೇ ಯು ವಿಲ್ ಮಿಸ್ ದಮ್. ಓಕೆ, ನೆಕ್ಸ್ಟ್, ಸ್ಮಾಲ್ ವೆಕೇಷನ್, ಮಿನಿ ಟ್ರಿಪ್. ಅಂದರೆ ಸಣ್ಣ ರಜೆಯನ್ನು ತೆಗೆದುಕೊಡ್ರಿ, ಒಂದು ಸಣ್ಣ ಪ್ರವಾಸವನ್ನು ಮಾಡಿಬರ್ರಿ, ದೇವಸ್ಥಾನಕ್ಕೆ ಹೋಗ್ರಿ, ನಿಮ್ಮ ನೆಚ್ಚಿನ ಪ್ರದೇಶಗಳನ್ನು ಸುತ್ತಾಡ್ಕೊಂಬರ್ರಿ. ಇದರಿಂದ ಕೂಡ ಏನಾಗ್ತೈತೆ ರೀ ಒತ್ತಡ ಸ್ವಲ್ಪ ಕಡಿಮೆ ಆಗ್ತೈತಿ. ನೆಕ್ಸ್ಟ್, ಗೆಟ್ ಆರ್ಗನೈಸ್ಡ್ ಆ್ಯಂಡ್ ಟೇಕ್ ಚಾರ್ಜ್. ಅಂದ್ರೆ ಸಂಘಟಿತರಾಗ್ರಿ. ಓಕೆ, ಮತ್ತು ಜವಾಬ್ದಾರಿಯನ್ನು ತೆಗೆದುಕೊಂಡು ಕೆಲಸ ಮಾಡುವಂತಹ ವ್ಯಕ್ತಿ ಆಗ್ರಿ. ಇದರಿಂದ ಕೂಡ ಏನಾಗ್ತೈತೆ ರೀ ಒತ್ತಡ ಕಡಿಮೆ ಆಗ್ತೈತಿ. ನೆಕ್ಸ್ಟ್, ಟೇಕ್ ಬ್ರೇಕ್ಸ್, ಗಿವ್ ಯುವರ್ ಸೆಲ್ಫ್ ಸಮ್ ಟೈಮ್ ಅಂತ ಕೊಟ್ಟ ನಾವು. ಅಂದ್ರೆ ಸ್ವಲ್ಪ ವಿರಾಮವನ್ನು ತೆಗೆದುಕೊಡ್ರಿ, ಸ್ವಲ್ಪ ರೆಸ್ಟ್ ತೊಗೋರಿ, ಮತ್ತು ನಿಮಗೋಸ್ಕರ ನೀವೇನು ಮಾಡಿರಿ ಸ್ವಲ್ಪ ಸಮಯವನ್ನು ಏನು ಮಾಡಿರಿ ಕೊಡ್ರಿ. ನೀವು ಚೆಂದ ಕಾಣಕ್ಕೆ. ಓಕೆ, ನೀವು ಪಾರ್ಲರ್ಗೆ ಹೋಗ್ರಿ, ಗ್ರೂಮ್ ಆಗಿರಿ, ಸರಿಯಾಗಿ ಒಳ್ಳೆ ಡ್ರೆಸ್ಸಿಂಗ್ ಸೆನ್ಸನ್ನು ಮೇಂಟೈನ್ ಮಾಡಿರಿ, ಜಿಮ್ಗೆ ಹೋಗ್ರಿ, ಸೊ ಬಾಡಿಯನ್ನು ಫಿಟ್ ಮಾಡ್ಕೊರಿ, ಈ ಥರ ಎಲ್ಲ. ಓಕೆ, ನೆಕ್ಸ್ಟ್, ಲರ್ನ್ ಟು ಸೇ ನೋ ಸಮ್ ಟೈಮ್ಸ್. ಓಕೆ, ಕೆಲವೊಂದು ಬಾರಿ ಏನು ಮಾಡಿರಿ ನೋ ಹೇಳಲು ಕೂಡ ಏನು ಮಾಡಿರಿ ಕಲೀರಿ. ಸೊ ಎಲ್ಲ ಕೆಲಸವನ್ನು ನಿಮ್ಮ ಮೈ ಮೇಲೆ ಏನು ಮಾಡಿರಿ ಎಳ್ಕೋಬೇಡ್ರಿ. ಓಕೆ, ನೆಕ್ಸ್ಟ್, ಗೆಟ್ ಅ ಹಾಬಿ, ಡೂ ಸಮಥಿಂಗ್ ಡಿಫ್ರೆಂಟ್. ಓಕೆ, ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸ್ಕೊರಿ ಮತ್ತು ಬೇರೆ ಏನನ್ನಾದರೂ ಮಾಡಲು ಏನು ಮಾಡಿರಿ ಪ್ರಯತ್ನ ಮಾಡಿರಿ. ಸೊ ನೀವು ಏನು ಮಾಡ್ಬೋದು, ಮ್ಯೂಸಿಕ್ ಪ್ಲೇ ಮಾಡ್ಬೋದು, ಡ್ರಮ್ ಬಾರಿಸ್ಬೋದು ರೀ, ಪೇಂಟ್ ಮಾಡ್ಬೋದು. ಓಕೆ, ಈ ಥರ ಸಣ್ಣ ಪುಟ್ಟ ಹವ್ಯಾಸಗಳನ್ನು ಏನು ಮಾಡಿರಿ ನಿಮಗೆ ಇಷ್ಟ ಇರುವಂಥ ಕೆಲಸಗಳನ್ನು ನೀವು ಮಾಡಿರಿ. ಇದರಿಂದ ನಿಮಗೇನಾಗ್ತೈತ್ರಿ ಖುಷಿ ಸಿಗ್ತೈತಿ. ಈ ಖುಷಿ ಒತ್ತಡವನ್ನು ಏನು ಮಾಡ್ತೈತ್ರಿ ಕಡಿಮೆ ಮಾಡ್ತೈತಿ. ಇನ್ನು ಲಾಸ್ಟ್ ಬರ್ತೈತ್ರಿ ಲಾಫ್ ಆ್ಯಂಡ್ ಯೂಸ್ ಹ್ಯೂಮರ್. ಅಂದರೆ ನಗುವುದನ್ನು ಕಲೀರಿ ಜೀವನದೊಳಗೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಸ್ಮೈಲ್ ಆ್ಯಂಡ್ ಸೊ ಇನ್ನೊಬ್ಬರನ್ನು ನಗ್ಸ ಕೂಡ ಏನು ಮಾಡಿರಿ ನೀವು ಟ್ರೈ ಮಾಡಿರಿ. ಇಟ್ ಈಸ್ ದ ಬೆಸ್ಟ್ ಮೆಡಿಸಿನ್ ಇನ್ ದ
ವರ್ಲ್ಡ್. ಓಕೆ, ಸೊ ಈ ಮೇಲಿನ ಎಲ್ಲ ಪಾಯಿಂಟ್ಗಳನ್ನು ನೀವೇನು ಮಾಡಿರಿ ನಿಮ್ಮ ಲೈಫ್ ಒಳಗೆ ಅಳವಡಿಸ್ಕೋರಿ. ಇವೇನು ಮಾಡ್ತಾವ್ರಿ, ನಿಮ್ಮ ಜೀವನದಲ್ಲಿ ಉಂಟಾಗುವ ಒತ್ತಡಗಳನ್ನು ಸ್ವಲ್ಪ ಪ್ರಮಾಣದೊಳಗೆ ಏನು ಮಾಡ್ತಾವೆ, ಕಡಿಮೆ ಮಾಡ್ತಾವೆ. ನೆಕ್ಸ್ಟ್ ಇಲ್ಲಿ ನೋಡೋಣ ನಾವು ಒಂದೊಂದೇ ಪಾಯಿಂಟನ್ನು ಏನು ಮಾಡೀನಿ ನಾ ಸ್ಟ್ರೆಸ್ ಕಡಿಮೆ ಪಾಯಿಂಟ್ ಸಜೆಷನ್ ಫಾರ್ ರೆಡ್ಯೂಸಿಂಗ್ ಸ್ಟ್ರೆಸ್ ಅಂದರೆ ಒತ್ತಡವನ್ನು ಕಡಿಮೆ ಮಾಡಲು ಒಂದಿಷ್ಟು ಪಾಯಿಂಟ್ಗಳನ್ನು ನಾ ಏನು ಮಾಡೀನಿ ನಾ ಆ್ಯಡ್ ಮಾಡೀನಿ. ಇವ್ನು ನೋಡಿರಿ. ಓಕೆ, ಫೈಂಡ್ ಅ ಸಪೋರ್ಟ್ ಸಿಸ್ಟಮ್ ಅಂದರೆ ಒಂದು ಸಪೋರ್ಟ್ ಸಿಸ್ಟಮನ್ನು ನೀವೇನು ಮಾಡ್ಕೊರಿ, ಕ್ರಿಯೇಟ್ ಮಾಡ್ಕೊರಿ. ಅಂದರೆ ಇಲ್ಲಿ ನಾನು ನಿಮ್ಗೆ ಕೊಟ್ಟೇನಿ, ಫೈಂಡ್ ಸಮ್ ಒನ್ ಟು ಟಾಕ್ ಟು ಅಬೌಟ್ ಯುವರ್ ಫೀಲಿಂಗ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್ ಅಂತಂದರೆ, ಸೊ ನಿಮ್ಮ ವಿಚಾರಗಳನ್ನು ಅಥವಾ ನಿಮ್ಮ ಭಾವನೆಗಳನ್ನು, ನಿಮ್ಮ ಕಷ್ಟ ದುಃಖ ಸುಖವನ್ನು ಹಂಚಿಕೊಳ್ಳಲು ಯಾರನ್ನಾದರೂ ನೀವೇನು ಮಾಡಿರಿ, ಹುಡುಕ್ರಿ. ಸೊ ಮೇ ಬಿ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ನೇಬರ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ವಾಟ್ ಎವರ್ ದೇ ಆರ್. ಬಟ್ ಸೊ ಅವ್ರನ್ನ ಹುಡುಕ್ರಿ, ಅವ್ರ ಜೊತೆ ಏನು ಮಾಡಿರಿ, ನಿಮ್ಮ ಒಂದಿಷ್ಟು ಸಮಯವನ್ನು ಅವ್ರ ಜೊತೆ ಮಾತನಾಡ್ತಾ ಏನು ಮಾಡಿರಿ, ಕಳೀರಿ. ಇದರಿಂದ ಕೂಡ ಏನಾಗ್ತೈತೆ ರೀ, ಸ್ಟ್ರೆಸ್ ಕಡಿಮೆ ಆಗ್ತೈತೆ. ಇಲ್ಲಿ ನೋಡೋಣ ನಾವು, ಚೇಂಜ್ ಯುವರ್ ಆ್ಯಟಿಟ್ಯೂಡ್ ಅಂದರೆ ನಿಮ್ಮ ಮನೋಭಾವವನ್ನು ಏನು ಮಾಡಿರಿ, ಬದಲಾವಣೆ ಮಾಡಿರಿ. ಓಕೆ, ಅಂದರೆ ಇಲ್ಲಿ ಹೇಳ್ತೇನೆ ನಾನು ನಿಮ್ಗೆ, ಫೈಂಡ್ ಅದರ್ ವೇಸ್ ಟು ಥಿಂಕ್ ಅಬೌಟ್ ಸ್ಟ್ರೆಸ್ಫುಲ್ ಸಿಚುವೇಶನ್. ಸೊ ನಿಮ್ಗೆ ಒತ್ತಡ ಅನ್ಸಾಕತೈತಪ್ಪ, ಒತ್ತಡ ಸಂದರ್ಭದೊಳಗೆ ನೀವು ಅದಿರಿ ಅಂತಂದ್ರೆ, ಸೊ ಬೇರೆ ತರಹದ ಮಾರ್ಗಗಳನ್ನು ಅಥವಾ ಬೇರೆ ಥರದ ವಿಚಾರಗಳನ್ನು ನೀವು ಮಾಡಿರಿ. ಓಕೆ, ಇದರಿಂದ ಏನಾಗ್ತೈತೆ ರೀ, ಒತ್ತಡ ಕಡಿಮೆ ಆಗ್ತೈತೆ. ಸಪೋಸ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ, ನೀವು ಓದಾಕತ್ತೀರಿ, 2 ತಾಸು ಓದಿದ್ರೆ, ನೀವು 2 ತಾಸು ಓದಿದ ನಂತರ ಏನಾಗ್ತೈತೆ, ನಿಮ್ಗೆ ಬೇಜಾರಾಕೈತಿ. ಅವಾಗ ನೀವು ಏನು ಮಾಡ್ಬೋದು ರೀ, ಒಂದು 5 ನಿಮಿಷದಿಂದ 10 ನಿಮಿಷ ಏನು ಮಾಡ್ಬೋದು, ಗೋ ಫಾರ್ ವಾಕ್. ಸೊ ಒಂದು ಸ್ವಲ್ಪ ಅಡ್ಡಾಡಿ ಬರ್ಬೋದು. ಇದರಿಂದ ಏನಾಗ್ತೈತಿ, ಒಂದು ಸ್ವಲ್ಪ ಒತ್ತಡ ಕಡಿಮೆ ಆಗ್ತೈತೆ ಅಂತ ನನಗೆ ಅನಿಸ್ತದೆ. ಓಕೆ, ಇಲ್ಲೊಂದು ಕೋಟ್ ಹಾಕೇನ್ರಿ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಲೈಫ್ ಈಸ್ 10% ವಾಟ್ ಹ್ಯಾಪನ್ಸ್ ಟು ಅಸ್ ಆ್ಯಂಡ್ 90% ಹೌ ವಿ ರಿಯಾಕ್ಟ್ ಟು ಇಟ್ ಅಂತ. ಅಂದ್ರೆ ಜೀವನವು 10% ಏನಾಗ್ತೈತೆ ರೀ, ನಮಗೆ ಏನಾಗುತ್ತಿದೆ ಅನ್ನೋದ್ರ ಮೇಲೆ ಏನಾಗಿರ್ತೈತೆ ರೀ, ಅವಲಂಬಿತವಾಗಿರ್ತೈತಿ. ಬಟ್ ಏನಪ್ಪ ಅಂದ್ರೆ 90% ನಾವು ಅದಕ್ಕೆ ಹೆಂಗೆ ರಿಯಾಕ್ಟ್ ಮಾಡ್ತೇವೆ ರೀ. ಓಕೆ, ಸೊ ಇಟ್ ಈಸ್ ಟಫ್ ಮೀನ್ಸ್ ನಾವು ಅದನ್ನು ಟಫ್ ಅಂತ ತಿಳ್ಕೊಂಡ್ರೆ ಅದು ಟಫ್ ಆಗ್ತೈತೆ ರೀ. ಅದು ಟಫ್ ಅಲ್ಲಪ್ಪ, ಇಟ್ ಈಸ್ ಈಸಿ, ನಾವು ಇದನ್ನು ಮಾಡ್ಬೋದು ಅಂತಂದ್ರೆ ದಟ್ ಈಸ್ ಈಸಿ. ಇಟ್ಸ್ ಡಿಪೆಂಡ್ಸ್ ಆನ್ ಹೌ ವಿ ಥಿಂಕ್ ಆ್ಯಂಡ್ ಹೌ ವಿ ರಿಯಾಕ್ಟ್. ಓಕೆ, ಈ ಥರ. ಸೊ ನೀವೇನು ಮಾಡ್ಬೇಕ್ರಿ, ಅದು ಟಫ್ ಆಗ್ತೈತೆ ಅಂತಂದ್ರೆ ನೀವು ನಿಮ್ಮ ಮನೋಭಾವನ ಚೇಂಜ್ ಮಾಡಿಕೊಂಡು ಅದನ್ನು ಹೆಂಗೆ ಈಸಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೀವೇನು ಮಾಡ್ಬೇಕ್ರಿ, ವಿಚಾರ ಮಾಡಬೇಕು. ಬಿ ರಿಯಲಿಸ್ಟಿಕ್ ಅಂದರೆ ಏನಾಗ್ರಿ, ವಾಸ್ತವಿಕವಾಗಿರ್ರಿ. ಓಕೆ, ಸೊ ಪ್ರಾಕ್ಟಿಕಲ್ ಆಗಿರ್ರಿ. ಸೆಟ್ ಪ್ರಾಕ್ಟಿಕಲ್ ಗೋಲ್ಸ್ ಫಾರ್ ಡೀಲಿಂಗ್ ವಿತ್ ಸಿಚುವೇಶನ್ಸ್ ಆ್ಯಂಡ್ ಸಾಲ್ವಿಂಗ್ ಪ್ರಾಬ್ಲಮ್ಸ್ ಅಂದರೆ, ಸೊ ಸಂದರ್ಭಗಳನ್ನು ನಿಭಾಯಿಸಲು ಮತ್ತು ಸಮಸ್ಯೆಗಳನ್ನು ಬಗೆಹರಿಸಲು ಏನು ಮಾಡಿರಿ, ಪ್ರಾಯೋಗಿಕ ಗುರಿಗಳನ್ನು ಹೊಂದ್ಕೊರಿ. ಸೊ ಪ್ರಾಕ್ಟಿಕಲಿ ಅವುಗಳನ್ನು ಏನು ಮಾಡಿರಿ, ಡಿಟರ್ಮೈನ್ ಮಾಡಿರಿ, ಮತ್ತು ಪ್ರಾಕ್ಟಿಕಲಿ ಅವುಗಳನ್ನು ಸಾಲ್ವ್ ಮಾಡೋಕ್ಕೆ ಏನು ಮಾಡಿರಿ, ಟ್ರೈ ಮಾಡಿರಿ. ಓಕೆ, ನೆಕ್ಸ್ಟ್ ಡೆವಲಪ್ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಅದರ್ಸ್ ಅಂದರೆ ನಿಮ್ಮ ಬಗ್ಗೆ ಇತರರ ಬಗ್ಗೆ ಏನು ಮಾಡಿರಿ, ವಾಸ್ತವಿಕ ನಿರೀಕ್ಷೆಗಳನ್ನು ಏನು ಮಾಡಿರಿ, ಇಟ್ಕೋರಿ, ಬೆಳೆಸ್ಕೊರಿ. ಇದು ಕೂಡ ಏನ್ರಿ, ಇದರಿಂದ ಕೂಡ ಏನಾಗ್ತೈತೆ ರೀ, ಒತ್ತಡ ಕಡಿಮೆ ಆಗ್ತೈತೆ. ನೆಕ್ಸ್ಟ್ ಗೆಟ್ ಆರ್ಗನೈಸ್ಡ್ ಆ್ಯಂಡ್ ಟೇಕ್ ಚಾರ್ಜ್ ಅಂದರೆ, ಸೊ ಸಂಘಟಿತರಾಗ್ರಿ ಮತ್ತು ಜವಾಬ್ದಾರಿಯನ್ನು ತೆಗೆದುಕೊಳ್ರಿ ಅಂತ ಇದರ ಅರ್ಥ. ಸೊ ಬೀಯಿಂಗ್ ಅನ್ಆರ್ಗನೈಸ್ಡ್ ಆರ್ ಎಂಗೇಜಿಂಗ್ ಇನ್ ಪುವರ್ ಪ್ಲಾನಿಂಗ್ ಆಫನ್ ಲೀಡ್ಸ್ ಫ್ರಸ್ಟ್ರೇಷನ್ ಆರ್ ಕ್ರೈಸಿಸ್ ಸಿಚುವೇಶನ್ಸ್ ವಿಚ್ ಮೋಸ್ಟ್ ಆಲ್ವೇಸ್ ಲೀಡ್ಸ್ ಟು ಫೀಲಿಂಗ್ ಸ್ಟ್ರೆಸ್ಡ್ ಅಂತ. ಅಂದರೆ ಅಸಂಘಟಿತರಾಗಿರ್ಬೋದು ಅಥವಾ ಕಳಪೆ ಯೋಜನೆಯಲ್ಲಿ ತೊಡಗಿಸಿಕೊಳ್ಳುವುದು ಏನು ಮಾಡ್ತೈತೆ ಅಂದರೆ, ಹೆಚ್ಚಾಗಿ ಹತಾಶೆಯನ್ನು ಮತ್ತು ಬಿಕ್ಕಟ್ಟಿನ ಸಂದರ್ಭಗಳಿಗೆ ಕಾರಣವನ್ನು ಮಾಡ್ತೈತೆ. ಇದು ಯಾವಾಗಲೂ ಒತ್ತಡದ ಭಾವನೆಗೆ ಏನಾಗ್ತೈತೆ ರೀ, ಕಾರಣ ಆಗ್ತೈತಿ. ಸೊ ಅದಕ್ಕೆ ಏನು ಮಾಡಿರಿ, ಸಂಘಟಿತರಾಗ್ರಿ. ಓಕೆ, ಜವಾಬ್ದಾರಿಯನ್ನು ತೆಗೆದುಕೊಂಡು ಆ ಕೆಲಸವನ್ನು ಯಾವ ರೀತಿ ಮಾಡಿದ್ರಿಂದ ಸಕ್ಸಸ್ಫುಲ್ ಆಗ್ತೈತೆ ಅನ್ನೋದ್ರ ಬಗ್ಗೆ ಏನು ಮಾಡಿರಿ, ವಿಚಾರವನ್ನು ಮಾಡಿರಿ. ಓಕೆ, ಟೇಕ್ ಬ್ರೇಕ್ಸ್, ಗಿವ್ ಯುವರ್ ಸೆಲ್ಫ್ ಸಮ್ ಟೈಮ್ ಮೀ ಟೈಮ್ ಅಥವಾ ಸಮ್ ಟೈಮ್ ಅಂತ. ಅಂದ್ರೆ ವಿರಾಮ ತೆಗೆದುಕೊಳ್ಳಲು ಏನು ಮಾಡಿರಿ, ಪ್ರಾರಂಭಿಸ್ರಿ. ನಿಮಗೋಸ್ಕರ ಸ್ವಲ್ಪ ಸಮಯವನ್ನು ಏನು ಮಾಡಿರಿ, ಕೊಡ್ರಿ. ಓಕೆ, ಲರ್ನ್ ದಟ್ ಟೇಕಿಂಗ್ ಟೈಮ್ ಟು ಯುವರ್ ಸೆಲ್ಫ್ ಫಾರ್ ರಿಲ್ಯಾಕ್ಸೇಷನ್ ಈಸ್ ಜಸ್ಟ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ಗಿವಿಂಗ್ ಟೈಮ್ ಟು ಅದರ್ ಆ್ಯಕ್ಟಿವಿಟೀಸ್ ಅಂತ ಕೊಟ್ಟ ನಾವು. ಅಂದ್ರೆ ವಿಶ್ರಾಂತಿಗೋಸ್ಕರ ನಿಮಗೋಸ್ಕರ ಸ್ವಲ್ಪ ಸಮಯವನ್ನು ಏನು ಮಾಡಿರಿ, ತೆಗೆದುಕೊಡ್ರಿ. ಇತರೆ ಚಟುವಟಿಕೆಗಳಿಗೆ ಸಮಯ ನೀಡೋದಕ್ಕಿಂತ ಇದೇನ್ರಿ ಭಾಳ ಇಂಪಾರ್ಟೆಂಟ್ ಅಂತವ ಏನು ಮಾಡ್ತಾನೆ ರೀ, ಹೇಳ್ತಾನೆ. ಇನ್ನು ಇನ್ನೊಂದು ಪಾಯಿಂಟ್ ಹೇಳೇನ್ರವ, ಅಟ್ ಮಿನಿಮಮ್ ಟೇಕ್ ಶಾರ್ಟ್ ಬ್ರೇಕ್ಸ್ ಡ್ಯೂರಿಂಗ್ ಯುವರ್ ಬ್ಯುಸಿ ಡೇ ಅಂತಂದರೆ ನಿಮ್ಮ ಕಾರ್ಯನಿರತ ಸಮಯದಲ್ಲಿ ಓಕೆ ಕನಿಷ್ಠ ಸಣ್ಣ ಸಣ್ಣ ವಿರಾಮಗಳನ್ನು ತೆಗೆದುಕೊಡ್ರಿ. ಟೀ ಬ್ರೇಕ್ಸ್ ತೊಗೋರಿ, ಸ್ವಲ್ಪ ಸ್ನ್ಯಾಕ್ಸ್ ಬ್ರೇಕ್ ತೊಗೋರಿ, ಸ್ವಲ್ಪ ವಾಕ್. ಭಾಳ ಸ್ಟ್ರೆಸ್ ಆತೈತಪ್ಪ ಅಂದ್ರೆ ಒಂದು 10 ನಿಮಿಷ ಹಿಂಗೆ ಅಡ್ಡಾಡ್ರಿ.
ಓಕೆ, ಏನಾದರೂ ವಿಚಾರ ಮಾಡಿರಿ. ಈ ಥರ ಏನು ಮಾಡ್ಬೇಕು, ನೀವು ಸಣ್ಣ ಸಣ್ಣ ನ್ಯಾಪ್ಗಳನ್ನು ಏನು ಮಾಡ್ಬೇಕು ರೀ, ತೊಗೋಬೇಕಾ. ಓಕೆ, ನೆಕ್ಸ್ಟ್ spending time with pets. It is very important and we have all to do this. ಸೊ ಏನಾದರೂ ಮಾಡಿರಿ, ಬಟ್ ನಿಮ್ಮ ಮನೆಯಲ್ಲಿರುವ ನಾಯಿ ಮತ್ತು ಬೆಕ್ಕುಗಳ ಜೊತೆ ಏನು ಮಾಡಿರಿ, ಸ್ವಲ್ಪ ಸಮಯವನ್ನು ಕಳೀರಿ. ಬಿಕಾಸ್ ದೇ ಆರ್ ಲವೆಬಲ್. ಓಕೆ, ಸೊ ನೋಡಿರಿ, ನೀವು ಮನೆಗದು ಹೋಗ್ತಿರಲ್ಲ, ನೀವು ಮನೆಗೆ ಹೋದ್ಬಿಟ್ಲೆ ಭಾಳ ಖುಷಿ ಆಗೋದು ಅವಕ್ಕೆ ರೀ. ಓಕೆ, ಅವು ಫಾಸ್ಟ್ ಬಂದು ನಿಮ್ಮನ್ನ ಏನು ಮಾಡ್ತಾವೆ ರೀ, ಅಪ್ಕೋತಾವ. ಸೊ ಅದಕ್ಕೋಸ್ಕರ ಏನು ಮಾಡಿರಿ, ನೀವು ಸ್ವಲ್ಪ ಸಮಯವನ್ನು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪ್ರಾಣಿಗಳ ಜೊತೆ ಕಳೀರಿ. ಓಕೆ, ದೇ ವಿಲ್ ಟೀಚ್ ಯು ಹೌ ಟು ಲವ್. ಓಕೆ, ಸೊ ಪ್ರಾಣಿಗಳ ಜೊತೆ ಸಮಯವನ್ನು ಕಳೀರಿ. ಇದೆಲ್ಲ ನಿಮ್ಮ ಮೂಡನ್ನು ಏನು ಮಾಡ್ತೈತ್ರಿ, ಕರೆಕ್ಟಾಗಿ ಮಾಡ್ತೀವಿ. ನೆಕ್ಸ್ಟ್, ಟೇಕ್ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್, ಈಟ್ ಪ್ರಾಪರ್ಲಿ, ಗೆಟ್ ರೆಗ್ಯುಲರ್ ರೆಸ್ಟ್, ಕೀಪ್ ಅ ರುಟೀನ್, ಅಲೋ ಯುವರ್ ಸೆಲ್ಫ್ ಟು ಡೂ ಸಮಥಿಂಗ್ ಯು ಎಂಜಾಯ್ ಈಚ್ ಎವ್ರಿ ಡೇ ಅಂತ ಕೊಟ್ಟ ನಾವು. ಅಂದ್ರೆ ನಿಮ್ಮ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊರಿ. ಇದರ ಅರ್ಥ ಟೇಕ್ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂದ್ರೆ ನಿಮ್ಮ ಬಗ್ಗೆ ಏನು ಮಾಡಿರಿ, ಚೆನ್ನಾಗಿ ಕಾಳಜಿನ ವಹಿಸ್ಕೊರಿ. ಸರಿಯಾದ ಸಮಯಕ್ಕೆ ಏನು ಮಾಡಿರಿ, ಊಟ ಮಾಡಿರಿ, ನಿಯಮಿತವಾಗಿ ವಿಶ್ರಾಂತಿಯನ್ನು ಪಡೀರಿ. ಓಕೆ, ದಿನಚರಿಯನ್ನು ಇಟ್ಕೊಡ್ರಿ, ಟೈಮ್ ಟೇಬಲ್ ಮಾಡ್ಕೊರಿ. ಪ್ರತಿದಿನ ನೀವು ಇಷ್ಟಪಟ್ಟು ಮಾಡುವ ಕೆಲಸವನ್ನು ಏನು ಮಾಡಿರಿ, ಖುಷಿಯಿಂದ ಮಾಡಿರಿ. ಓಕೆ, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೇನೆ ರೀ. ನಾನು ಈಗ ಒಂದು ಯೂಟ್ಯೂಬ್ ವೀಡಿಯೋ ಮಾಡತ್ತೇನೆ. ಓಕೆ, ಸೊ ಐ ಆಮ್ ಎಕ್ಸ್ಪ್ಲೇನಿಂಗ್ ಸ್ಟ್ರೆಸ್ ಆ್ಯಂಡ್ ಹೌ ಟು ರೆಡ್ಯೂಸ್ ಸ್ಟ್ರೆಸ್ ಅಂತೇಳಿ. ಸೊ ಇದನ್ನು ಭಾಳ ಖುಷಿಯಿಂದ ಮಾಡ್ತೇನೆ ರೀ. ಲೈಕ್ ಸೊ ವ್ಯೂಸ್ಗೋಸ್ಕರ ನಾನು ಇದನ್ನು ಮಾಡಿಲ್ಲ ರೀ, ಚಾನಲ್ ಮಾಡಿಲ್ಲ. ಸೊ ನನ್ನ ಕಡೆ ಕಲಿತಕ್ಕಂಥ ಒಂದು 5 ವಿದ್ಯಾರ್ಥಿಗಳು ಅಥವಾ 10 ವಿದ್ಯಾರ್ಥಿಗಳು ಇದರಿಂದ ಅವರು ಕಲಿತಾರಪ್ಪ, ಈ ವಿಡಿಯೋದಿಂದ ಅವ್ರಿಗೇನಾದರೂ ಇನ್ಫಾರ್ಮೇಷನ್ ಸಿಗ್ತೈತೆ ಅಂತಂದರೆ ದ್ಯಾಟ್ ಈಸ್ ಎನಫ್ ಫಾರ್ ಮೀ. ಓಕೆ, ಸೊ ಆ ಒಂದು ಉದ್ದೇಶಕ್ಕೆ ಇದನ್ನು ನಾನು ಮಾಡಿದ್ದೆ. ಓಕೆ, ಈ ಥರ ನೀವೇನು ಮಾಡಿರಿ, ಸೊ ಹವ್ಯಾಸಗಳನ್ನು ಬೆಳೆಸ್ಕೊಂಡು ಏನು ಮಾಡಿರಿ, ಇದನ್ನು ಮಾಡಿರಿ. ಸೊ ನಿಮಗೆ ಖುಷಿ ಕೊಡ್ಬೇಕ್ರಿ ಅದು. ಸೊ ನನಗೆ ಎಕ್ಸಾಕ್ಟ್ಲಿ ಯೂಟ್ಯೂಬ್ ವಿಡಿಯೋ ಮಾಡೋದ್ರಿಂದ ನಂಗೆ ಖುಷಿ ಸಿಗ್ತೈತೆ ರೀ. ಓಕೆ, ಸೊ ಅದೇ ಥರ ನಿಮಗೆ ಖುಷಿ ಕೊಡುವ ಕೆಲಸಗಳನ್ನು ನೀವೇನು ಮಾಡಿರಿ ಅಂತ ಹೇಳ್ತೈತಿ. ಓಕೆ, ವೆನ್ ವಿ ಆರ್ ಸ್ಟ್ರೆಸ್ಡ್ ಈಸ್ ದ ಟೈಮ್ ವಿ ಡೂ ಇಟ್ ದ ಲೀಸ್ಟ್ ಅಂತ. ಅಂದರೆ ನಾವು ಸ್ಟ್ರೆಸ್ನಲ್ಲಿದ್ದಾಗ ಆ ಸಮಯದಲ್ಲಾದರೂ ನಾವೇನು ಮಾಡ್ಬೇಕ್ರಿ, ಆ ಕೆಲಸವನ್ನು ಮಾಡುವಂಥದ್ದಿರಬೇಕು ಅಂತ ಅರ್ಥ. ನೆಕ್ಸ್ಟ್, ಲರ್ನ್ ಟು ಸೇ ನೋ. ಲರ್ನ್ ಟು ಸೇ ನೋ ಅಂತ ಅಂದರೆ ಸೊ ಆಗುವುದಿಲ್ಲ ಅಥವಾ ಇಲ್ಲ ಅಂತ ಹೇಳೋದನ್ನು ಏನು ಮಾಡಿರಿ, ಕಲೀರಿ ಅಂತ ಹೇಳ್ತೈತಿ. ಲರ್ನ್ ಟು ಪಿಕ್ ಆ್ಯಂಡ್ ಚೂಸ್ ವಿಚ್ ಥಿಂಗ್ಸ್ ಯು ವಿಲ್ ಸೇ ಎಸ್ ಆ್ಯಂಡ್ ವಿಚ್ ಥಿಂಗ್ಸ್ ಯು ವಿಲ್ ಸೇ ನೋ. ಅಂದರೆ ನೀವು ಯಾವ ವಿಷಯಗಳಿಗೆ ಹೌದು ಅಂತೀರಿ ಮತ್ತು ಯಾವ ವಿಷಯಗಳಿಗೆ ನೋ ಅಂತೀರಿ ಅನ್ನೋದ್ರ ಬಗ್ಗೆ ನಿಮ್ಗೆ ಏನಿರ್ಬೇಕು ರೀ, ಅರಿವು ಇರ್ಬೇಕಂತಾರ. ಮತ್ತು ಅದನ್ನು ಹೇಳಕ್ಕೆ ನೀವೇನು ಮಾಡ್ಬೇಕು ರೀ, ಕಲಿಬೇಕು. ಅದನ್ನು ಚೂಸ್ ಮಾಡೋಕೆ ನೀವೇನು ಮಾಡ್ಬೇಕು ರೀ, ಕಲಿಬೇಕಂತ ಹೇಳ್ತಾನವ. ಎರಡನೇದ, ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಬೈ ನಾಟ್ ಅಲೋವಿಂಗ್ ಯುವರ್ ಸೆಲ್ಫ್ ಟು ಟೇಕ್ ಆ್ಯಂಡ್ ಎವ್ರಿ ರಿಕ್ವೆಸ್ಟ್ ಆರ್ ಆಪರ್ಚುನಿಟಿ ದಟ್ ಕಮ್ಸ್ ಯುವರ್ ವೇ. ಅಂದ್ರೆ ನಿಮಗೆ ಬರುವ ಪ್ರತಿಯೊಂದು ವಿನಂತಿಯನ್ನು ಅಥವಾ ಅವಕಾಶಗಳನ್ನು ತೆಗೆದುಕೊಳ್ಳಲು ನೀವೇನು ಮಾಡ್ಬೇಕು ರೀ, ನಿಮ್ಮನ್ನು ಅದರಿಂದ ಏನು ಮಾಡ್ಬೇಕು, ನೀವು ರಕ್ಷಿಸ್ಕೊಳ್ಬೇಕು. ಸೊ ಆಗೋದಿಲ್ಲ ಅಂತಂದ್ರೆ ಏನು ಮಾಡ್ಬೇಕು ರೀ, ಆಗೋದಿಲ್ಲ ಅಂತ ಹೇಳ್ಬೇಕು. ಆಗ್ತೈತೆ ಅಂದ್ರೆ ಆಗ್ತೈತೆ ಅಂತ ಹೇಳ್ಬೇಕು. ಓಕೆ, ಸೊ ಒತ್ತಡ ತೊಗೊಂಡು ಏನು ಮಾಡಬಾರ್ದು ರೀ, ಕೆಲಸವನ್ನು ಮೈ ಮೇಲೆ ಎಳ್ಕೊಳ್ಬಾರ್ದು. ಆಗೋದಿಲ್ಲ ಅಂತಂದ್ರೆ ಯು ಹ್ಯಾವ್ ಟು ಸೇ ದಟ್ ಈಸ್ ಯುವರ್ ರೈಟ್. ಸೊ ಆಗೋದಿಲ್ಲ ಅಂತ ನೀವೇನು ಮಾಡ್ಬೇಕು ರೀ, ಹೇಳಬೇಕು. ನೆಕ್ಸ್ಟ್, ಗೆಟ್ ರೆಗ್ಯುಲರ್ ಎಕ್ಸಸೈಸ್. ಅಂದರೆ ನಿಯಮಿತವಾಗಿ ವ್ಯಾಯಾಮವನ್ನು ಮಾಡೋದ್ರಿ. ಸೊ ಎಕ್ಸಸೈಸ್ ಮಾಡೋದು. ಸೊ ಇಲ್ಲಿ ನೀವು ನೋಡ್ಬೋದು ರೀ, ಇಲ್ಲಿ ನಾನು ನಿಮ್ಗೆ ಒಂದೆರಡು ಜಿಪ್ಸ್ ಹಾಕೇನಿ ರೀ. ಓಕೆ, ಸಮ್ ವುಮೆನ್ಸ್ ಆ್ಯಂಡ್ ಮೆನ್ ಆರ್ ಡೂಯಿಂಗ್ ಎಕ್ಸಸೈಸ್ ಹಿಯರ್. Exercising regularly can help relieve some symptoms of depression and stress and help us to maintain our health. ಸೊ ನಿಯಮಿತವಾಗಿ ವ್ಯಾಯಾಮ ಮಾಡೋದ್ರಿಂದ ಏನಾಕೈತೆ ರೀ, ಖಿನ್ನತೆ ಮತ್ತು ಒತ್ತಡದಿಂದ ನಾವು ಏನು ಮಾಡ್ಬೋದು ರೀ, ಆ ಖಿನ್ನತೆ ಮತ್ತು ಒತ್ತಡವನ್ನು ಏನು ಮಾಡ್ಬೋದು ರೀ, ನಿವಾರಿಸ್ಬೋದು. ಮತ್ತು ನಮ್ಮ ಆರೋಗ್ಯವನ್ನು ಕೂಡ ನಾವೇನು ಮಾಡ್ಬೋದು ರೀ, ಇಂಪ್ರೂವ್ ಮಾಡ್ಕೋಬೋದು ಅಂತ ಏನು ಮಾಡ್ತೈತೆ ರೀ, ಇದು ಹೇಳ್ತೈತಿ. ಸೊ ದಿನ ಏನು ಮಾಡ್ಬೇಕ್ರಿ, ನಾವು ಎಕ್ಸಸೈಸನ್ನು ಮಾಡಬೇಕು. ಗೆಟ್ ಅ ಹಾಬಿ, ಡೂ ಸಮಥಿಂಗ್ ಡಿಫ್ರೆಂಟ್. ಅಂದರೆ ಒಂದು ಒಳ್ಳೆ ಹವ್ಯಾಸವನ್ನು ಬೆಳೆಸ್ಕೋರಿ. ಅದೇನಾಗಿರ್ಬೇಕು ರೀ, ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು. ಓಕೆ, ಸೊ ಫಾರ್ ಅ ಬ್ಯಾಲೆನ್ಸ್ಡ್ ಲೈಫ್ ಸ್ಟೈಲ್ ಪ್ಲೇ ಈಸ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ವರ್ಕ್. ಅಂತಂದ್ರೆ ಒಂದು ನಿಯಮಿತ ಅಥವಾ ಸಮತೋಲಿತ ಜೀವನವನ್ನು ಅಥವಾ ಜೀವನ ಶೈಲಿಗೆ ಹವ್ಯಾಸವು ಕೂಡ ಏನು ಮಾಡ್ತೈತೆ ರೀ, ಭಾಳ ಇಂಪಾರ್ಟೆಂಟ್ ಅಂತ ಏನು ಮಾಡ್ತಾನೆ ರೀ ಹೇಳ್ತಾನೆ.
ಓಕೆ, ಸಪೋಸ್ ನಿಮ್ಗೆ ಸ್ಟ್ರೆಸ್ ಆಗೈತೆ ಅಂತ ತಿಳ್ಕೊರಿ. ಸೊ ನಿಮ್ಗೆ ಪೇಂಟ್ ಮಾಡೋದು ಭಾಳ ಇಷ್ಟ ಅಂತಂತಂದ್ರೆ ಒಂದು ಪೇಪರ್ ಅಥವಾ ಒಂದು ಪೆನ್ಸಿಲ್ ನೀವು ತೊಗೋರಿ. ಸೊ ಸ್ಟಾರ್ಟ್ ದ ಡ್ರಾಯಿಂಗ್. ಓಕೆ, ನಿಮ್ಗೆ ಸೈಕ್ಲಿಂಗ್ ಇಷ್ಟ ಅಂತಂದ್ರೆ ಹೋಗ್ರಿ, ಸೈಕಲ್ ತೊಗೊಂಡು ಏನು ಮಾಡಿರಿ, ಒಂದು ಹಾಫ್ ಆನ್ ಅವರ್ ಏನು ಮಾಡಿರಿ, ರೈಡಿಂಗ್ ಮಾಡಿ ಬರ್ರಿ. ನೀವು ಹುಡುಗಿಯರದು ಆಗಿದ್ರೆ ಅಂದ್ರೆ ನಿಮ್ಗೆ ನೇಯುದ್ರಿ. ಸೊ ಅದು ಇಷ್ಟ ಆಗಿರ್ತೈತೆ ಅಂತಂದ್ರೆ ಆ ಕೆಲಸ ಮಾಡಿರಿ. ಸೊ ಇದ್ರ ಅರ್ಥ ಏನಪ್ಪ ಅಂದ್ರೆ ನಿಮಗೆ ಒಂದಿಷ್ಟು ಒಳ್ಳೆ ಹವ್ಯಾಸಗಳನ್ನು ಬೆಳೆಸ್ಕೊರಿ. ಸೊ ಒತ್ತಡ ಆದಾಗೆಲ್ಲ ಆ ಕೆಲಸ ಮಾಡಿರಿ. ಅದರಿಂದ ನಿಮ್ಗೆ ಏನಾಗಬೇಕು ರೀ, ಮೇನ್ ಖುಷಿ ಸಿಗ್ಬೇಕು. ಆ ಖುಷಿ ಸಿಕ್ತಂತಂದ್ರೆ ಒತ್ತಡ ಏನಾಗ್ತೈತೆ ರೀ, ಇಲ್ಲಿ ಕಡಿಮೆ ಆಗ್ತೈತಿ. ನೆಕ್ಸ್ಟ್, ಸ್ಲೋ ಡೌನ್ ಅಂದ್ರೆ ಏನಾಗ್ರಿ, ಒಮ್ಮೊಮ್ಮೆ ಸ್ಲೋ ಆಗ್ರಿ, ಸ್ವಲ್ಪ ಸ್ಟಾಪ್ ಮಾಡಿರಿ, ಪಾಸ್ ತೊಗೋರಿ, ನಿಧಾನ ಆಗ್ರಿ ಅಂತ ಇದ್ರ ಅರ್ಥ. ನೋ ಯುವರ್ ಲಿಮಿಟ್ಸ್ ಆ್ಯಂಡ್ ಕಟ್ ಡೌನ್ ಆನ್ ದ ನಂಬರ್ ಆಫ್ ಥಿಂಗ್ಸ್ ಯು ಟ್ರೈ ಟು ಡೂ ಈಚ್ ಡೇ ಅಂತಂದ್ರೆ, ಸೊ ಮೊದಲು ನಿಮ್ಮ ಇತಿಮಿತಿಗಳನ್ನು ತಿಳ್ಕೊರಿ. ಓಕೆ, ಮತ್ತು ಕೆಲಸವನ್ನು ಏನು ಮಾಡಿರಿ, ಎಷ್ಟು ಆಗ್ತೈತಲ್ಲ ಅಷ್ಟೇ ಮಾಡಿರಿ. ಓಕೆ, ಸೊ ಭಾಳ ಪ್ರೆಷರ್ ತೊಗೊಂಡು ಸೊ ಮನೆಗೆ ಆ ಕೆಲಸ ತೊಗೊಂಡು ಹೋಗ್ಕೋಬೇಡ್ರಿ. ಮನೆಯ ಸಂತೋಷವನ್ನು ಕೂಡ ಏನು ಮಾಡಬೇಡ್ರಿ, ಇದರಿಂದ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಓಕೆ, ಪರ್ಟಿಕ್ಯುಲರ್ಲಿ ಇಫ್ ಯು ಡು ನಾಟ್ ಹ್ಯಾವ್ ಎನಫ್ ಟೈಮ್ ಫಾರ್ ದೆಮ್ ಆರ್ ಫಾರ್ ಯುವರ್ ಸೆಲ್ಫ್ ಅಂತಂದರೆ, ನೀವು ಪ್ರತಿದಿನ ಮಾಡಲು ಪ್ರಯತ್ನಿಸುವ ಕೆಲಸಗಳ ಸಂಖ್ಯೆಯ ಮೇಲೆ ವಿಶೇಷವಾಗಿ ಅವುಗಳು ಅಥವಾ ನಿಮಗಾಗಿ ಸಾಕಷ್ಟು ಸಮಯ ಇಲ್ಲದಿದ್ದರೆ ಸೊ ಸ್ವಲ್ಪ ನಿಧಾನವಾಗಿ ಏನು ಮಾಡಿರಿ, ಕೆಲಸ ಮಾಡಿರಿ. ಒತ್ತಡವನ್ನು ಏನು ಮಾಡಬೇಡ್ರಿ, ತೆಗೆದುಕೊಳ್ಳೋಕೆ ಹೋಗ್ಬೇಡ್ರಿ. ಓಕೆ, ಎಲ್ಲದಕ್ಕೂ ಏನು ಮಾಡಿರಿ, ಟೈಮ್ ಅಂತ ಇರ್ತೈತಿ. ಸೊ ಆ ಟೈಮ್ ಒಳಗೆ ಕೆಲಸ ಮಾಡೋಕೆ ಏನು ಮಾಡಿರಿ, ಟ್ರೈ ಮಾಡಿರಿ. ಓಕೆ, ನೆಕ್ಸ್ಟ್, ಲಾಫ್ ಯೂಸ್ ಹ್ಯೂಮರ್ ಅಂತ ಕೊಟ್ಟನ್ರ, ಅಂದ್ರೆ ನಗರಿ. ಸೊ ಇಲ್ಲೊಂದು ಸಣ್ಣದೊಂದು ಜಿಫ್ ಹಾಕೇನ್ರಿ ನಾನು, ಅದನ್ನ ನೋಡಿದ್ರೆ ನನಗೂ ನಗು ಬರತೈತ್ರಿ. ಓಕೆ, ಸೊ ನಗರಿ ಮತ್ತು ಇನ್ನೊಬ್ರನ್ನ ನಗ್ಸಾಗ ಏನು ಮಾಡಿರಿ, ಟ್ರೈ ಮಾಡಿರಿ ಅಂತೇಳಿ. ಸೊ ನೋಡಿರಿ, ಫಸ್ಟ್ ಆಯ್ತಾ ನಾವು ಡೂ ಸಮಥಿಂಗ್ ಫನ್ ಆ್ಯಂಡ್ ಎಂಜಾಯಬಲ್ ಸಚ್ ಆಸ್ ಸೀಯಿಂಗ್ ಅ ಫನಿ ಮೂವಿ ಅಂತ ಕೊಟ್ಟ ನಾವು. ಅಂದರೆ ಏನಾದರೂ ಮೋಜ್ ಮಾಡಿರಿ. ಓಕೆ, ಸೊ ಇಲ್ಲ ಅಂತಂದ್ರೆ ಏನು ಮಾಡಿರಿ, ಯಾವುದಾದ್ರೂ ಕಾಮಿಡಿ ಮೂವಿಯನ್ನು ಏನು ಮಾಡಿರಿ, ನೋಡಿರಿ. ಓಕೆ, ಈ ಥರ ಲಾಫಿಂಗ್ ವಿತ್ ಫ್ರೆಂಡ್ಸ್ ಅಂದರೆ ನಿಮ್ಮ ಸ್ನೇಹಿತರೊಂದಿಗೆ ಏನು ಮಾಡಿರಿ, ಹರಟೆ ಹೊಡ್ರಿ, ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿರಿ. ನಗರಿ ಮತ್ತು ಅವ್ರನ್ನ ಏನು ಮಾಡಿರಿ, ನಗಸ್ರಿ. ಓಕೆ, ರೀಡಿಂಗ್ ಅ ಹ್ಯೂಮರಸ್ ಬುಕ್ಸ್ ಅಂದರೆ ಸೊ ಹಾಸ್ಯಮಯ ಪುಸ್ತಕಗಳನ್ನು ಏನು ಮಾಡಿರಿ, ಓದ್ರಿ. ಹಾಸ್ಯ ಕಾರ್ಯಕ್ರಮಗಳನ್ನು ನೋಡಿರಿ. ಓಕೆ, ಗೋಯಿಂಗ್ ಟು ಅ ಕಾಮಿಡಿ ಶೋ ಅಂದರೆ ಹಾಸ್ಯ ಕಾರ್ಯಕ್ರಮಗಳಿಗೆ ಏನು ಮಾಡಿರಿ, ನೀವು ಅಟೆಂಡ್ ಮಾಡಿರಿ. ಓಕೆ, ಯಾಕಪ್ಪ ಅಂತಂದ್ರೆ ಜೀವನದೊಳಗೆ ಎರಡೆರಡು ಬೆಸ್ಟ್ ಮೆಡಿಸಿನ್ ಅದಾವೆ ರೀ, ನನಗೆ ಗೊತ್ತಿರೋ. ನಾನು ನಿಮ್ಗೆ ಹೇಳ್ತೀನಿ, ಒಂದು ಒಳ್ಳೆ ನಿದ್ರೆ ರೀ, ಒಂದು ಒಳ್ಳೆ ನಗು. ಇವೆರಡು ನೀವು ಜೀವನದಾಗ ಕಂಟಿನ್ಯೂಸ್ಲಿ ಇವೆರಡು ನಿಮ್ಮ ಜೊತೆ ಇದ್ದು ಅಂತ ತಿಳ್ಕೊರಿ, ನೀವು ಲೈಫ್ ಲಾಂಗ್ ಆರಾಮಿರ್ತೀರಿ. ಓಕೆ, ಬೇಕಾದಂಥ ಕಷ್ಟ ಬರಲಿ ಏನೇ ಬರಲಿ, ಒಂದನೇದು ಚೆನ್ನಾಗಿ ನಿದ್ರೆ ಮಾಡಿರಿ ಮನ್ಯಾಗ. ಓಕೆ, 8 to 9 hours ಯು ಹ್ಯಾವ್ ಟು ಸ್ಲೀಪ್. ಆ್ಯಂಡ್ ಎರಡನೇದು ಯಾವಾಗಿದ್ರು ಯಾರ್ದಾರ ಜೊತೆ ಬೇಕಾದ ಪ್ರಾಬ್ಲಮ್ ಇರಲಿ, ಯು ಹ್ಯಾವ್ ಟು ಸ್ಮೈಲ್. ಸೊ ಅವ್ರನ್ನ ಅಪೋಸಿಟ್ ವ್ಯಕ್ತಿನೂ ಕೂಡ ಏನು ಮಾಡಿರಿ, ನಗ್ಸಾಗಿ ಏನು ಮಾಡಿರಿ, ಟ್ರೈ ಮಾಡಿರಿ. ಸೊ ದೀಸ್ ಆರ್ ದ ಬೆಸ್ಟ್ ಅಡ್ವೈಸ್ ಫ್ರಮ್ ಮೈ ಸೈಡ್. ಸೊ ಇವನ್ನ ನೀವೇನು ಮಾಡಿರಿ, ನಿಮ್ಮ ಲೈಫ್ ಒಳಗೆ ಅಳವಡಿಸ್ಕೊರಿ ಅಂತ ನಾನು ಹೇಳ್ತೇನೆ. ಓಕೆ, ನೆಕ್ಸ್ಟ್, ಲರ್ನ್ ಟು ರಿಲ್ಯಾಕ್ಸ್ ಅಂದ್ರೆ ವಿಶ್ರಾಂತಿಯನ್ನು ಪಡೆಯಲು ಏನು ಮಾಡಿರಿ, ಕಲೀರಿ. ಓಕೆ, ಸೊ ಇಲ್ಲಿ ಹೇಳ್ತೇನೆ ನಾನು, ಡೆವಲಪ್ ಅ ರೆಗ್ಯುಲರ್ ರಿಲ್ಯಾಕ್ಸೇಷನ್ ರೊಟೀನ್ ಅಂತಂದ್ರೆ ಸೊ ನಿಯಮಿತ ವಿಶ್ರಾಂತಿ ದಿನಚರಿಯನ್ನು ಏನು ಮಾಡಿರಿ, ಅಭಿವೃದ್ಧಿ ಪಡಿಸ್ಕೊರಿ. ಅಂದರೆ ನಿಮಗೆ 24 ತಾಸು ಟೈಮ್ ಐತೆ ಅಂತಂದರೆ ಎಕ್ಸಾಕ್ಟ್ಲಿ ಗೊತ್ತಿರ್ಬೇಕ್ರಿ ನಿಮ್ಗೆ, ಯಾವ ಟೈಮ್ ನೀವು ಓದಬೇಕಾ, ಯಾವ ಟೈಮ್ ನೀವು ಆಟ ಆಡಬೇಕಾ, ಯಾವ ಟೈಮ್ ನೀವು ಸ್ಕೂಲ್ಗೆ ಹೋಗ್ಬೇಕಾ, ಯಾವ ಟೈಮ್ ಒಳಗೆ ನೀವು ರೆಸ್ಟ್ ತೊಗೋಬೇಕು ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಯು ಹ್ಯಾವ್ ಟು ಮೇಕ್ ದ ಟೈಮ್ ಟೇಬಲ್ ಆ್ಯಂಡ್ ಯು ಹ್ಯಾವ್ ಟು ಫಾಲೋ ಇಟ್. ಈ ಎರಡನೇದು, ಸೊ ಟ್ರೈ ಯೋಗ ಆ್ಯಂಡ್ ಮೆಡಿಟೇಷನ್. ಯೋಗ ಮತ್ತು ಧ್ಯಾನ ಮಾಡೋದನ್ನು ಕಲೀರಿ. ಇವೇನು ಮಾಡ್ತಾವ್ರಿ, ನಿಮ್ಮ ಮನಸ್ಸನ್ನು ಸಂತುಲಿತಗೊಳಿಸ್ತಾವೆ. ಮೂರನೇದು, ಸಮ್ ಸಿಂಪಲ್ ಕ್ವೈಟ್ ಟೈಮ್ ಅಂದರೆ ಸೊ ಕೆಲವು ನಿರಾಳ ಅಥವಾ ಶಾಂತ ನಿಯಮಗಳನ್ನು ಏನು ಮಾಡಿರಿ, ಸಮಯಗಳನ್ನು ಏನು ಮಾಡಿರಿ, ಕಳೀರಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನೀವು ಸಾಯಂಕಾಲ ಟೀದು ಕುಡಿತಿರ್ತಿರಲ್ಲ, ಒಂದು 10 to 15 ನಿಮಿಷ ಬಾಲ್ಕನಿ ಒಳಗೆ ಹೋಗಿ ಆರಾಮಾಗಿ ನೀವು ಕೂತ್ಕೋರಿ, ಏನೂ ವಿಚಾರ ಮಾಡಲಾರ್ದ ಗಪ್ಪ ಕೂತ್ಕೋರಿ. ಸೊ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗ. ಡೀಪ್ ಬ್ರೀಥಿಂಗ್ ಆ್ಯಂಡ್ ವಿಜುವಲೈಸೇಷನ್. ಸೊ ಆಳವಾದ ಉಸಿರಾಟ ಮತ್ತು ಸೊ ವಿಜುವಲೈಸೇಷನ್ ಅಂತಂದ್ರೆ ನೋಡ್ರಿ, ಪ್ರಕೃತಿಯ ಸೌಂದರ್ಯವನ್ನು ಸವಿಯೋದು ಅಂತ ನಾವೇನು ಮಾಡ್ತೀವಿ ಹೇಳ್ತೀವಿ. ಓಕೆ, ವಿಜುವಲೈಸೇಷನ್ ಈಸ್ ಅ ನೈಸ್ ವೇ ಆಫ್ ಗಿವಿಂಗ್ ಅವರ್ ಮೈಂಡ್ಸ್ ಆ್ಯಂಡ್ ಬಾಡೀಸ್ ಅ ಮಿನಿ ವೊಕೇಶನ್ ಅಂತ. ಸೊ ಇದಕ್ಕೆ ದೃಶ್ಯೀಕರಣವು ಅಥವಾ ಪ್ರಕೃತಿಯ ಸೌಂದರ್ಯ ಅಂತ ಕರಿತೀವಿ ರೀ. ನಮ್ಮ ಮನಸ್ಸು ಮತ್ತು ದೇಹವನ್ನು ಓಕೆ ಒಂದು ಸಂತುಲಿತ ಮಾರ್ಗಕ್ಕೆ ತೊಗೊಂಬರ್ಬೇಕಂದ್ರೆ ಏನು ಮಾಡ್ಬೇಕು, ನಾವು ಸ್ವಲ್ಪ ರಜೆ ತೊಗೋಬೇಕು.
ಮತ್ತೇನು ಮಾಡ್ಬೇಕ್ರಿ, ನಾವು ಯಾವುದಾದ್ರೂ ಬೀಚ್ಗೆ, ಓಕೆ, ನದಿಯ ದಡಗಳಿಗೆ, ಹೊಳೆಗಳಿಗೆ, ಓಕೆ, ಸೊ ಅಲ್ಲಿ ಹೋಗಿ ಏನು ಮಾಡ್ಬೇಕಂತಂದ್ರೆ ನಾವು ಸ್ವಲ್ಪ ಟೈಮ್ ಪಾಸ್ ಮಾಡ್ಬೇಕು ರೀ. ಸೊ ಇಲ್ಲಿ ನಾವು ಗೋಕಾಕ್ ಒಳಗೆ ಇರ್ತೇವೆ ರೀ. ಗೋಕಾಕ್ ಒಳಗೆ ಅಂದ್ಬಿಟ್ಲೆ ನಾವೇನು ಮಾಡ್ತೇವೆ ರೀ, ಜುಲೈ ಅಥವಾ ಆಗಸ್ಟ್ ಒಳಗೆ ನಮ್ಮಲ್ಲಿ ಫಾಲ್ಸ್ ಫುಲ್ಲು ತುಂಬ ಹರಿತೈತಿ. ಸೊ ಎಲ್ಲರೂ ನಾವು ಏನು ಮಾಡ್ತೇವೆ ರೀ, ಫಾಲ್ಸ್ ನೋಡೋಕೆ ಹೋಗ್ತೇವೆ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್, ವಿಜುವಲೈಸೇಷನ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಯು ಹ್ಯಾವ್ ಟು ಗೋ ಟು ದ ಗೋಕಾಕ್ ಫಾಲ್ಸ್. ಓಕೆ, ಈ ಥರ. ಸೊ ಇಲ್ಲಿಗೆ ಈ ವಿಡಿಯೋ ಏನಾಗ್ತೈತಿ ರೀ, ಕಂಪ್ಲೀಟ್ ಆಗ್ತೈತಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆತಂದ್ರೆ ಈ ವಿಡಿಯೋನ ಏನು ಮಾಡಿರಿ, ನೀವು ಲೈಕ್ ಮಾಡಿರಿ, ನನ್ನ ಚಾನಲನ್ನು ಏನು ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಇದೇ ಥರ ಈ ಮುಂದಿನ ದಿನಗಳಲ್ಲಿ ಎಜುಕೇಷ್ನಲ್ ವಿಡಿಯೋಗಳು ಈ ಚಾನಲ್ನಲ್ಲಿ ಮುಂದೆ ಸಿಗ್ತಾ ಇರ್ತಾವೆ. ಧನ್ಯವಾದಗಳು.